ಆರೋಪಿ ಒಂದು ಹಂತಕ್ಕೆ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಬಾಂಬ್ ಸ್ಫೋಟದ ಆರೋಪಿ ಪತ್ತೆಯಾಗಿದ್ದಾನೆ ಅಂತ. ಬಾಂಬರ್ ಯಾರೆಂದು ಒಂದು ಹಂತಕ್ಕೆ ಪತ್ತೆಯಾಗಿದೆ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಪರಂ ಹೇಳಿದ್ದಾರೆ. ಅದನ್ನ ಸಿಸಿಬಿ ಎನ್ಐಎ ಅಧಿಕಾರಿಗಳಿಗಾಗಲೇ ಮಾಡ್ತಿದ್ದಾರೆ. ಬಾಂಬರ್ ಬಗ್ಗೆ ಒಳ್ಳೆಯ ಸುಳಿವು ಸಿಕ್ಕಿದೆ ಅಂತ ಪರಮೇಶ್ವರ್ ಇಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಾಂಬ್ ಸ್ಫೋಟದ ಆರೋಪಿ ಒಂದು ಹಂತಕ್ಕೆ ಪತ್ತೆಯಾಗಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಡೀತಾ ಇದೆ, ಭಾಳ ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎನ್ಐಎನವರು ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆ ಲೀಡ್ಗಳು ಸಿಕ್ಕಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಡೀತಾ ಇದೆ, ಭಾಳ ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಎನ್ಐಎನವರು ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆ ಲೀಡ್ಗಳು ಸಿಕ್ಕಿದೆ. ನಡೀತಾ ಇದೆ, ಭಾಳ ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂತ ಹೇಳಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಬಾಂಬರ್ ಯಾರು ಅನ್ನೋದ್ರ ಬಗ್ಗೆ ಒಂದು ಹಂತಕ್ಕೆ ಪತ್ತೆಯಾಗಿದೆ. ಎನ್ಐಎ ಹಾಗೆ CCB ಟೀಮ್ ಇಬ್ಬರಿಗೂ ಕೂಡ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ತನಿಖೆಯ ಹಂತ ಯಾವ ಮಟ್ಟಕ್ಕೆ ಹೋಗಿದೆ ಅಂತ? ಶಕುಂತಲಾ, ರಾಮೇಶ್ವರಂ ಬ್ಲಾಸ್ಟ್ ಕೆಫೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಇದೀಗ ಆಶಾದಾಯಕವಾಗಿ ಕಂಡು ಬರ್ತಿದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. CCB ಪೊಲೀಸರು ಮತ್ತು NIA ತಂಡ ಇಬ್ಬರೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಅಪರಾಧಿ ಮತ್ತು ಆರೋಪಿ ಎಲ್ಲಿ ಹೋಗಿದ್ದಾನೆ, ಆ ಹಾದಿ ಗುರುತುಗಳನ್ನ, ಹೆಜ್ಜೆ ಗುರುತುಗಳನ್ನ ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖವಾದಂತಹ ಲೀಡ್ಗಳು ಇದೀಗ ವಿಚಾರಣೆಯ ವೇಳೆ ಸಿಕ್ಕಿರುವಂತದ್ದು. ಮತ್ತು ಹೊರ ರಾಜ್ಯಕ್ಕೆ ಹೋಗಿದಾನ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಕಲಬುರಗಿ ಮತ್ತು ಯಾದಗಿರಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಂತ ಫುಟೇಜ್ಗಳು ಸಿಕ್ಕಿದಾವೆ, ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಸಿಕ್ಕಿದಾವೆ. ಈ ಒಂದು ಅಂಶಗಳನ್ನ ಇಟ್ಕೊಂಡು NIA ಮತ್ತು CCB ಇಬ್ಬರು ಕೂಡ ಜಂಟಿಯಾಗಿ ಗ್ರೌಂಡ್ ಮಟ್ಟದಲ್ಲಿ NIAಗೆ ಬೇಕಾದಂತಹ ಸಹಕಾರವನ್ನ CCB ಪೊಲೀಸರು ನೀಡ್ತಾ ಇದ್ದಾರೆ. ಮತ್ತು ಅವರಿಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಮಾಹಿತಿಗಳ ಆಧಾರದ ಮೇಲೆ ಮತ್ತು ಹೊರ ರಾಜ್ಯಗಳ ಕನೆಕ್ಟಿವಿಟಿ ಬಗ್ಗೆ NIA ತಂಡ ಬೇಕಾದಂತಹ ಮಾಹಿತಿಗಳನ್ನ CCB ಜೊತೆ ಹಂಚಿಕೊಳ್ತಾ ಇದೆ. ಇಬ್ಬರ ಕಾರ್ಯಾಚರಣೆ ಮತ್ತು ಈ ಒಂದು ತನಿಖೆಯ ವೇಳೆಯಲ್ಲಿ ಒಂದಷ್ಟು ಪ್ರಮುಖವಾದಂತಹ ಲೀಡ್ಗಳು ಸಿಕ್ಕಿದಾವೆ. ಒಬ್ಬ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಆ ಮನುಷ್ಯ ಯಾರು, ಕೆಫೆಗೆ ಬಂದವನು ಯಾರು, ಬಸ್ ಅನ್ನ ಬಳಸ್ಕೊಂಡು, ಆಟೋಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಸರ್ಕಲ್ಗಳಲ್ಲಿ ಇಳಿದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿರುವಂತವನು ಯಾರು ಅನ್ನೋ ಬಗ್ಗೆ, ಆ ಮನುಷ್ಯನ ಐಡೆಂಟಿಟಿ ಬಗ್ಗೆ ಒಂದಷ್ಟು ಪ್ರಮುಖವಾದಂತಹ ಲೀಡ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತು ಆ ಲೀಡ್ ನ ಪ್ರಕಾರ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳುವಂಥದ್ದು ಮಾತ್ರ ಬಾಕಿ ಇದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಕತ್ತಲಲ್ಲಿ ಗುಂಡು ಸೂಜಿ ಹುಡುಕುವಂತಹ ಪ್ರಕರಣ ಆಗಿತ್ತು. ಆ ಸವಾಲುಗಳ ಮಧ್ಯೆಯೂ ಕೂಡ ಈಗ ಸಿಕ್ಕಿರುವಂತಹ ಲೀಡ್ಗಳು ಪ್ರಮುಖವಾಗಿ ಅದನ್ನ ಒಂದಷ್ಟು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಗೃಹ ಸಚಿವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗ ಇರುವಂತಹ ಆತ ಬಳಸಿರುವಂತಹ ಟೆಕ್ನಾಲಜಿ ಇರಬಹುದು ಮತ್ತು ಓಡಾಡಿರುವಂತಹ ಸ್ಥಳಗಳಲ್ಲಿ ಆತ ಒಂದಷ್ಟು ಕೆಲವೊಂದು ಹೆಗ್ಗುರುತುಗಳನ್ನ ಬಿಟ್ಟು ಹೋಗಿದ್ದಾನೆ. ಅದರ ಆಧಾರದ ಮೇಲೆ NIA ಕೂಡ ಪ್ರಮುಖವಾಗಿ ಆತನ ಚಹರೆಯನ್ನು ಗುರುತು ಮಾಡಿದೆ. ಮತ್ತು ಆತ ಎಷ್ಟು ಲ್ಯಾಂಗ್ವೇಜ್ಗಳನ್ನ ಮಾತಾಡೋದಕ್ಕೆ ಆತನಿಗೆ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಲೀಡ್ಗಳು NIA ತಂಡಕ್ಕೆ ಸಿಕ್ಕಿದೆ. ಅದರ ಆಧಾರದ ಮೇಲೆ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಬೇಕಾದಂತ ಒಂದು ತಲಾಶೆಯ ಕೆಲಸವನ್ನು ಕೂಡ NIA ಮತ್ತು CCB ಜಂಟಿಯಾಗಿ ನಡೆಸಿದೆ. ಹೀಗಾಗಿ ಗೃಹ ಸಚಿವರು ಈ ಆಧಾರದ ಮೇಲೆ ಒಂದಷ್ಟು ವಿಶ್ವಾಸಗಳನ್ನ ವ್ಯಕ್ತಪಡಿಸಿದ್ದಾರೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.